ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಚಟ್ನಿ ರೆಸಿಪಿ. ಕೇವಲ 1 ನಿಮಿಷದೊಳಗಡೆ ಮಾಡ್ಕೋಬೋದು. ತೆಂಗಿನಕಾಯಿ, ಕಡಲೆಬೀಜ, ಈರುಳ್ಳಿ, ಟೊಮೆಟೊ ಯಾವುದನ್ನೂ ಉಪಯೋಗ ಮಾಡ್ತಾಯಿಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, 7ರಿಂದ 8 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಗುಂಟೂರು ಒಣಮೆಣಸಿನ್ಕಾಯಿ 2, ಇದರಿಂದ ಖಾರ ಜಾಸ್ತಿ ಬರುತ್ತೆ. 1 ಬ್ಯಾಡಗಿ ಒಣಮೆಣಸಿನ್ಕಾಯಿ, ಕಲರಿಗೋಸ್ಕರ, ಬಣ್ಣಕ್ಕೋಸ್ಕರ, ಇದೇನು ಖಾರ ಜಾಸ್ತಿ ಇರಲ್ಲ. ಈ ಪದಾರ್ಥಗಳನ್ನೆಲ್ಲ ಸುಮಾರು 20ರಿಂದ 30 ಸೆಕೆಂಡಷ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ. 30ರಿಂದ 40 ಸೆಕೆಂಡ್ ಆದಮೇಲೆ ಹುರಿಗಡಲೆ ಸುಮಾರು 100 ಗ್ರಾಮ್ಸಷ್ಟು. ಹುರಿಗಡಲೆ ಮನೇಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ಕಡಲೆಬೇಳೆನ ಉಪಯೋಗ ಮಾಡ್ಬೋದು. ಹುರಿಗಡ್ಲಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಚಟ್ನಿ ಮಾಡಿಕೊಂಡ್ರೆ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ, ಹೆಚ್ಚಿನ ರುಚಿಕರವಾಗಿರುತ್ತೆ. ರುಬ್ಕೋಬೇಕು. ತೀರೇನ ಜಾಸ್ತಿ ಬಿಸಿ ಇದ್ದರೆ 1-2 ನಿಮಿಷ ಬಿಡಿ ತಣ್ಣಗಾಗಲಿಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ. 3/4 ಭಾಗದಷ್ಟು ರುಬ್ಕೊಂಡ್ಮೇಲೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು. ಈ ಚಟ್ನಿನ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ 1 ರೌಂಡ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ರುಬ್ಕೊಂಡಿದ್ದಾಗಿದೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಉಪಯೋಗ ಮಾಡಿದ್ದೆ. ಟ್ರೈ ಮಾಡಿ. ಈಸಿ, ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿರೋಂಥ ಚಟ್ನಿ ಇದು. ಇಡ್ಲಿ, ದೋಸೆ ಎಲ್ಲದರ ಜೊತೆಲೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.